ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ಭೋಗ ವಸ್ತುವಿನಂತೆ ದ್ಯೋತದಲ್ಲಿ ಪಡುವಾಗಿಟ್ಟು ಸೋತರು. ಕದ್ದ ಕಳ್ಳನಂತೆ ಕೀಚಕ ಭಂಗವನ್ನು ಸಹಿಸಿದೆನು. ಅನಾಥ ಭಿಕ್ಷುಕರಂತೆ ಕಾಡಿನಿಂದ ಕಾಡಿಗಿಳಿದದ್ದು ಆಯಿತು. ಇನ್ನಾದರೂ ನನ್ನ ಕಷ್ಟದ ದಿನಗಳು ಕಳೆದವು. ಕೊನೆಗೆ ಉಳಿದಿರುವ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ದ್ರೌಪದಿಯ ಹಣೆಯಲ್ಲಿ ಇನ್ನೂ ಏನೇನನ್ನು ಬರೆದಿರುವೆ ದೇವ. ಪಾಂಚಾಲೆ ಪಾಂಚಾಲೆ ಏಕ ಚಿಂತಿತೆ ದ್ರುಪದ ನಂದಿನಿ, ಏಕ ಚಿಂತಿತೆ ದ್ರುಪದ ನಂದಿನಿ, ದುರ್ಗುಣ ಬಿಡು ಅಭಯ ಕೊಡು ಕಮಲ ನಂದಿನಿ, ದುಗುಡ ಬಿಡು ಅಭಯ ಕೊಡು ಕಮಲ ನಂದಿನಿ, ಏಕ ಚಿಂತಿತೆ ದ್ರುಪದ ನಂದಿನಿ. ದೇವಿ ವಿಭಿನ್ನ ವಾಸ ಭವನೆಯ ಮರವನೇ ತರುಣಿಯೇ, ವಿಭಿನ್ನ ವಾಸ ಭವನೆಯ ಮರವನೇ ತರುಣಿಯೇ, ಕಪಟತನದ ವಂಚನೆ ಹೃದಯವನ್ನು ಸೀಳಿದೆ, ಕಪಟತನದ ವಂಚನೆ ಹೃದಯವನ್ನು ಸೀಳಿದೆ, ತೊಡೆ ತಟ್ಟಿ ತುಳಿಗೊಟ್ಟೆ ಅದೆ ಮೆಟ್ಟಿಲುವೆ, ತೊಡೆ ತಟ್ಟೆ ತುಳಿಗೊಟ್ಟೆ ಅದೆ ಮೆಟ್ಟಿಲುವೆ, ಏಕ ಚಿಂತಿತೆ ದ್ರುಪದ ನಂದಿನಿ, ದುಗುಡ ಬಿಡು ಅಭಯ ಕೊಡು ಕಮಲ ನಂದಿನಿ, ಏಕ ಚಿಂತಿತೆ ದ್ರುಪದ ನಂದಿನಿ. ಗುರುನಿ ಗುರುಳ ಗುರುಪತಿಯ ಒಡಮುರಿದು ಮುರಗರುವೆ, ಗುರುದಿ ಗುರುಳ ಗುರುಪತಿಯ ಒಡಮುರಿದು ಮುರಗರು, ಧರ್ಮದಂಡರವರನ್ನು ಒದಿಸದೆ ಬಿಡೆ ದುರಗಳು, ಧರ್ಮದಂಡರವರನ್ನು ಒದಿಸದೆ ಬಿಡೆ ದುರಗಳು, ತೊಡೆ ತಟ್ಟೆ ತುಳಿಗೊಟ್ಟೆ ಅದ ಮೆಟ್ಟಿ ನಿಲ್ಲುವೆ, ತೊಡೆ ತಟ್ಟೆ ತುಳಿಗೊಟ್ಟೆ ಅದ ಮೆಟ್ಟಿ ನಿಲ್ಲುವೆ, ಏಕ ಚಿಂತಿತೆ ದ್ರುಪದ ನಂದಿನಿ, ದುಗುಡ ಬಿಡು ಅಭಯ ಕೊಡು ಕಮಲ ನಂದಿನಿ, ಏಕ ಚಿಂತಿತೆ ದ್ರುಪದ ನಂದಿನಿ, ದ್ರುಪದ ನಂದಿನಿ, ದ್ರುಪದ ನಂದಿನಿ. ಪಾಂಚಾಲಿ ಇವಳೇಕೆ ಚಿಂತಾಮಗ್ನಳಾಗುರಳಲ್ಲ? ಪ್ರಿಯತಮೆ, ಏನಾಯಿತು? ನಿಷ್ಕರ್ಣವಾಗಿ ಹೇಳುತ್ತಿವೆ. ಅಬ್ಬ, ಎಷ್ಟೊಂದು ವರೆಯಾದ ಕೂದಲ ರಾಶಿ ಇವಳದು. ಆ ದುರುಳ ದುಶ್ಯಾಸನ ತನ್ನ ಭೀಕರ ಕರಗಳಿಂದ ಇವಳ ಜಡೆಯನ್ನು ಮುಡಿದು ಅಪಮಾನಪಡಿಸಿದ್ದಕ್ಕಲ್ಲವೇ ಇವಳಿಗೆ ಕೋಪವು ಮನಸ್ತಾಪವೂ ಉಂಟಾಗಿರುವುದು. ಪ್ರಿಯತಮೆ,
ಏನಾಯ್ತು? ನಿಷ್ಕರ್ಣವಾಗಿ ಹೇಳುತ್ತಿರುವೆ. ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು, ನಿಮ್ಮನ್ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದರೆ ನೀವೇ ತಕ್ಕ ಪ್ರತೀಕಾರವನ್ನು ಮಾಡಿದ್ರಿ. ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯವೂ ಬೇಕು. ಛೇ ವಿಧಾತ, ಇಂತಹ ಅಪರಾಧಿಯನ್ನು ಸ್ತ್ರೀ ಜಾತಿಯನ್ನು ಸೃಷ್ಟಿಸಿರುವೆ ಏಕೆ ದೇವ? ಶೋಕವೇಗ ಬಿಡು ಚಿಂತೆ ಮಾಡಿ ದುರಾತ್ಮರನ್ನು ಒಲಿಸುವೆನು ರೊಳಗೆ, ಹೆಲ್ವಾರಿಗಳನ್ನು ಸಿಗುವೆನು ದುರದೆ. ಪಾಂಚಾಲೆ ಶೋಕವೇಗ ಬಿಡು ಚಿಂತೆ ಮಾಡಿ ದುರಾತ್ಮರನ್ನು ಒಲಿಸುವೆನು ರೊಳಗೆ, ಹೆಲ್ವಾರಿಗಳನ್ನು ಸಿಗುವೆನು ದುರದೆ. ಸಿಗಿದವರ ಎದೆಯ ಬಗೆಯುತ್ತಲಿರುದಯ ಬಿಸಿರತ್ತೆಯಿಂದ ಮುಡಿಗಪ್ಪಿಸುವೆನು. ಸಿಗಿದವರ ಎದೆಯ ಬಗೆಯುತ್ತಲಿರುದಯ ಬಿಸಿರತ್ತೆಯಿಂದ ಮುಡಿಗಪ್ಪಿಸುವೆನು. ಪಾಂಡವರ ಪತ್ನಿ ಎಂದೆನಿಸಿ ದೊರೆಯೋಳು, ಪಾಂಡವರ ಪತ್ನಿ ಎಂದೆನಿಸಿ ದೊರೆಯೋಳು. ಕೆಚ್ಚರೆಯ ನಾರಿ ಅಂತಿರುವೆ ದೊರೆಯೋಳು, ಕೆಚ್ಚನೆಯ ನಾರಿ ಅಂತಿರುವೆ ದೊರೆಯೋಳು. ಪಾಂಚಾಲೆ ಶೋಕವೇಕೆ ಬಿಡು ಚಿಂತೆ ಮನಗೆ ಮಾಡಿಗ ದುರಾತ್ಮರನ್ನು ರಡದೆ, ಹೆಣ್ವಾರಿಗಳನ್ನು ಸಿಗುವೆನು ದುರದೆ. ಅಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಹಾಗೂ ಭಗವತ್ ಸ್ವರೂಪಿ ಋಷಿಗಳು ಮಾಡಿದಾಗನೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಮಹರ್ಷಿಗಳೇ ಆಜ್ಞೆ ಮಾಡಿದಿರಲ್ಲವೇ? ಪತಿಗಳು ತಪಸ್ಸು ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕದಿಂದ ಆದ ಈ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ಅದನ್ನು ಮರೆತು ಬಿಡು ಎಂದು ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಆಗಿ ಹೋಯಿತು. ಈ ದಿನ ನೀನೇಕೆ ಹೀಗಾಗಿರುವೆ ನನ್ನೊಡನೆ ತಿಳಿಸಲಾರೆಯಾ? ತಿಳಿಸುವೆನು, ಆದರೆ ಇದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವನು ಕೇಳಿ. ಈ ದಿನ ಹಸ್ತಿನಾಂಬಿ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದಂತಹ ಭಾನುಮತಿ ಬಂದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಸಂಧಿ ಆಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವೆ ಎಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು. ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ. ಯಾರು ಯಾರು ರಾಯಭಾರಕ್ಕೆ ಹೋಗಿರುವುದು? ಇನ್ನಾರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಾಂಗಣಿಯ ವಿಲಾಸ ವಿಭ್ರಮಗಳಿಂದ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂತಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆ. ಅದಂತಿರಲಿ ಪ್ರಿಯತಮೆ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳು ಕೇಳಿದ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬೆಚ್ಚಿದ ಮುಡಿಯನ್ನು ಮುಡಿಗಟ್ಟುವುದಿಲ್ಲವೇ ಭಾನುಮತಿ? ಪಾಂಚಾಲಿ, ನೀ ನಮ್ಮ ಸಂಘದ ಕಡೆನವಾಡುವಲ್ಲಿ ನನ್ನ ಚತುರತೆಯನ್ನು ಮುಗಿಸಿದ್ದೇನು ತಿಳಿದಿದ್ದೆ. ಈ ಸಂತೋಷಕ್ಕೆ ದಯ ಮಾಡಿ ಕುಳಿತುಕೋ. ಪ್ರಾಣೇಶ್ವರ, ಜಾಣೆ ಕಾಡುವೆನು ಜಾಣೆ ಕಾಡುವೆನು ಬಾಳೆ ಅದಮರ ಕಣಕುತ್ತ ರಣದು ವಂಶವನೇ ನಾಶಗೈವೆ. ಗುರುಕುಲ
ಶಪಥವನ್ನು ಮರೆಯುವೆನೇನು ಚಿಂತಿಕೆ ಏತಕ್ಕೆ ದುಃಖದ ಸುವರಿಗೆ ಚಿಂತಿಕೆ ಏತಕ್ಕೆ ದುಃಖದ ಸುವರಿಗೆ ನನ್ನದನ್ನು ಸುರುಳನ ಶಿರವನ್ನು ಕಡಿದು ಇಚ್ಛಿತ ಮುಡಿಯನ್ನು ಕಟ್ಟುವೆ ಬಾಳೆ ಸಾಲುಗಳು ಬಾಳೆ ಭೀಮನ ಪ್ರೀತಿಯ ಪ್ರೇಯಸಿ ಜಾಣೆ ಮುದ್ದಾದೆ ಜಾಣೆ ನನ್ನ ಜಾಣೆ ಮುದ್ದಾದೆ ಮಾರೆ. ಪ್ರಾಣೇಶ್ವರ, ಪ್ರಾಣೇಶ್ವರ, ಸಮಯವಿದೆ मन ಮುದಿಸು ಹೇಮಕಾಂತೆ ಚೆಲ್ಲುತ್ತ ಸೇರುವೆ ಪ್ರಿಯಾ ಚೆಲ್ಲುತ್ತ ಸೇರುವೆ ಹೌದೇ? ಆದರೆ ಅದಕ್ಕಿನ್ನು ಬಹಳ ಸಮಯವಿರುವುದು. ಚೆಲ್ಲುತ್ತ ನೆನಪಿದೆಯೇ? ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ನೋಡಿ ಕುರುಕುಲಾಂತಕ ಕರಾಳ ರಾತ್ರಿ ಎಂದು ಪ್ರಿಯಾ ತಾವೇ ಸಂಬೋಧಿಸಿದಿರಿ. ಇನ್ನು ಏನನ್ನು ಹೇಳಿದಿರಲ್ಲ? ಪುನಃ ನನ್ನ ಮಾತಿಂದ ಅದನ್ನು ಕೇಳಬೇಕೆಂದಿರುವೆಯ? ನಾನು ಮಾಡಿದ ಪ್ರತಿಜ್ಞೆಯನ್ನು ಮರೆಯುವ ಹೇಳಿಯಲ್ಲ ಈ ಪ್ರಚಂಡ ಭೀಮ. ಹೇಳುವುದು ಮಾತ್ರವಲ್ಲ, ಆಡಿದಂತೆಯೇ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಕೇವಲ ನಾನು ಇಚ್ಛಿಸಿದರೆ ಏನಾಗುವುದು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಯುದ್ಧವನ್ನು ಬಹು ಆತುರದಿಂದ ನಿರೀಕ್ಷಿಸುತ್ತಿರುವೆ. ಕುರುಡ ಕೌರವನ ಹಾಳಗಳಿಸುವೆ, ಕುರುಡ ಕೌರವನ ಹಾಳಗಳಿಸುವೆ, ಸರಿತೆ
ಗುರುಕುಲವನ್ನ ಸೆಳೆಬಡಿವೆನು ಕಾಂತೆಯೇ. ದುರ್ಗಲಿಂದಲೇ ಗುರುಕುಲವನ್ನ ಸೆಳೆಬಡಿವೆನು ಕಾಂತೆಯೇ. ಲತಾವರವನ ಸಿಗಿದು ಬಗೆವೇನ, ಲತಾವರವನ ಸಿಗಿದು ಬಗೆವೇನ ಸಹಿತೆ ಸಹಿತೆ. ಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನೀನಲ್ಲದೆ ಮತ್ತಾರೂ ಶಕ್ತರಲ್ಲ. ಭೀಮಸೇನನ ಈ ಸಾರಿ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ನನಗೆ ತಿಳಿಯುವುದು. ಏಕೆಂದರೆ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಆದ್ದರಿಂದ ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ನನ್ನ ಸಹೋದರನಾದ ಭೀಮಸೇನನ ಕೋಪವನ್ನು ಶಮನ ಮಾಡುವುದೇ ನನಗೆ ಸಾಧ್ಯವಾಗಿದೆ ಅರ್ಜುನ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರಿಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ಮಗೊಂದು ಮಾತನ್ನು ಹೇಳಬೇಕೆಂದಿರು. ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೇಳಿಬಿಡುವೆನು. ಈ ಸಂಧಿಯಾಚನೆಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದನ್ನು ಅನುಭವಿಸಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದು ನಾನು ಭಾವಿಸುತ್ತೇನೆ. ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರರು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಉಚಿತವಾಗಿ ಕಾಣಬಹುದು. ಇನ್ನೊಂದು ಗಳಿಗೆಯೂ ನಾನು ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಸಹಾಯವಾಗಲಿ, ನಿಮ್ಮ ಅನುಮತಿಯನ್ನಾಗಲಿ, ಅರ್ಜುನನ ಸಹಾಯವಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಇವೆರಡೇ ಕುರುಕುಲವನ್ನೆಲ್ಲ ನಾಶಪಡಿಸಬಹುದು. ಭೀಮಸೇನ, ಶಾಂತನಾಗು. ಅನುಜಾ ಬಿಡಿ ಪಾಪ ಮನದಿ ಬಿಡು ಪಾಪ ಮನದಿ ಅನುಜಾ ಬಿಡು ಪಾಪ ಮನದಿ ದುಡುಕಿ ಸಮರ ಬಯಸುವುದನು ಚಿತ ಅನುಜಾ ಬಿಡು ಪಾಪ ಮನದಿ ಅಡಗಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಅಡಗಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಗುರು ಸಂಜಾತರ ನರಳಿಸದಿರುವುದೇ ಗುರು ಸಂಜಾತರ ನರಳಿಸದಿರುವುದೇ ತಾಳಿದವರು ಮುಂದೆ ಬಾಳಿಯರು ಎಂಬ ಹಿರಿಯರ ವಾಣಿಯ ಮರೆಯುವುದನ್ನು ಸಿಗ ತಾಳಿದವರು ಮುಂದೆ ಬಾಳಿಯರು ಎಂಬ ಹಿರಿಯರ ವಾಣಿಯ ಮರೆಯುವುದನ್ನು ಬಿಡು ಪಾಪ ಮನದಿ ಅನುಜಾ ಬಿಡು ಪಾಪ ಮನದಿ ನುಡುಗಿ ಸಮರ ಬಯಸುವುದನ್ನು ಕಿತ ನುಡುಗಿ ಸಮರ ಬಯಸುವುದನ್ನು ಬಿಡು ಪಾಪ ಮನದಿ ಅನುಜಾ ಬಿಡು ಪಾಪ ಮನದಿ. ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗು ಭೀಮಸೇನ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸು ಸಮಯವಿದೆ ತರಿತೆಯ
ಎಂಬುದು ಮನದನು ತಾಪವತರುಣ ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲ ಹೃದಯದ ಕೊರಗಲು ಸರಿಯೇ ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲ ಹೃದಯದ ಕೊರಗಲು ಸರಿಯೇ ತಾರ ಸಾಕ್ಷಿನಿ ಅರಿಯದೆ ಈ ಪರಿ ತಾರ ಸಾಕ್ಷಿನಿ ಅರಿಯದೆ ಈ ಪರಿ ಏಕಿಂತು ನೀ ನಿಂತು ಕೋಪಗೊಳ್ಳೆ ಏಕಿಂತು ನೀ ನಿಂತು ಕೋಪಗೊಳ್ಳೆ ಮಾನಿನಿ ಮನದ ವೇದನೆ ಮೀರಿ ಸಮಯವಿದೆಂತರಿದೆಯ ತರುಣಿ ಏತಕ್ಕೆ ಇದು ಗುಡವು ಇದಕ್ಕೆ ಏನು ಹೇಳುವೆ ಪಂಚಾಲಿ ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ತಮಗೆಲ್ಲರಿಗೂ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧ ಮಾಡುವುದಕ್ಕಿಂತ ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಆದ್ಯ ಕರ್ತವ್ಯವಾಗಿದೆ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಆರಂಭಿಸಿದ್ದೇ ಆದರೆ ಮುಂದೆ ನಾವು ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಆದ್ದರಿಂದ ಯುದ್ಧ ಮಾಡುವುದು ಬೇಡವೆಂದು ನಾನು ನಿರ್ಧರಿಸಿದ್ದೇನೆ. ನಮ್ಮ ಸಂಧಿ ಕಾರ್ಯಕ್ಕಾಗಿ ಹೋದಂತ ಶ್ರೀಕೃಷ್ಣ ಪರಮಾತ್ಮನು ಇನ್ನು ಬಾರಲೇ ಇಲ್ಲವಲ್ಲ? ಹೊರಡುವೆನು. ಸಂಧಿಯ ಫಲಾನುಫಲವನ್ನು ಕೇಳುವುದರಿಂದ ನನಗಾವ ಲಾಭವೂ ಇಲ್ಲ. ನಿಮ್ಮ ಅಪರುಷದ ವರ್ತನೆ ಫಲವನ್ನು ನೀವೇ ಪುಂಜಿಸಿರಿ. ಈ ಭೀಮಸೇನ ಅನ್ನೋದರಲ್ಲಿ ಯಾವುದೇ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಪ್ರಾಣೇಶ್ವರ, ಅದು ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವನು. ಪರಮಾತ್ಮ, ಪಾಂಡಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ ಧರ್ಮನಂದನ. ಸಂಧಿ ಕಾರ್ಯವು ನಡೆಯಿತೆ ಪರಮಾತ್ಮ? ನಡೆಯಿತು ಧರ್ಮನಂದನ. ಪಾಂಚಾಲೆ, ನಾನಿನ್ನು ಹೊರಡುವೆನು. ಸಂಧಿಯ ಫಲಾನುಫಲವನ್ನು ಕೇಳುವಂತ ನನಗಾವ ಲಾಭವೂ ಇಲ್ಲ. ಪ್ರಾಣೇಶ್ವರ, ಕ್ಷಣಕಾಲ ತಾಳ್ಮೆಯಿಂದಿರಿ. ಅಣ್ಣನ ಮಾತುಗಳು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿರೊಳಗಾಗಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ, ಮುಂದೇನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು ಧರ್ಮನಂದನ. ಕೃಷ್ಣ, ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ ನಾನಿನ್ನು ತಡೆಯಲಾರೆ. ರುಕ್ಮಿಣಿಪತಿ, ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ ಇದು ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋಗಿದ್ದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತವು. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆಯನ್ನು ತೊಟ್ಟನು. ಈಗ ಈ ಸಂಧಿಯ ಪ್ರಸ್ತಾಪದಲ್ಲಿ ನಮ್ಮೆಲ್ಲರಿಗೂ ಬಳೆಯನ್ನು ತೊಡಿಸಲು ಆವಣಿಸುತ್ತಿರುವೆಯ ಯಾದವಾಗ್ರಣಿ, ಈ ಪಾಂಡುಪುತ್ರನ ಮೇಲೆ ಏಕೆ ನಿನಗಿಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವೊಂದಿರುವುದು. ಈ ಸ್ವಾಭಿಮಾನ ಶೂನ್ಯವಾದ ಸಂಧಿಯೊಡನೆ ಈ ಪ್ರಚಂಡ ಭೀಮನಿಗೆ ಅದಂತಹ ಸಂಬಂಧವಿರುವುದು. ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ರಾಜ್ಯಸಭೆಯಲ್ಲಿ ಏನು ನಡೆಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ಆ ದುರ್ಯೋಧನ, ಆತನೂ ಕೂಡ. ಈ ದುರ್ವಾರ್ತೆಯನ್ನು ಇನ್ನು ನನಗೆ ಇಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನೆ ಇಚ್ಛೆಯಾಗಿದೆ. ಅದನ್ನು ಸಾಧಿಸು. ಕೃಷ್ಣ, ನಾನಿನ್ನು ಹೊರಡುವೆನು. ಸಂಧಿಯ ಫಲಾನುಫಲಗಳನ್ನು ಕೇಳುವುದರಿಂದ ನನಗಾವ ಲಾಭವೂ ಇಲ್ಲ. ಸಹೋದರರೇ, ನಿಮ್ಮ ಅಪರುಷದ ವರ್ತನೆಯ ಫಲವನ್ನು ನೀವೇ ಪುಂಜಿಸಿರಿ. ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮಸೇನನ್ನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸೇ ಬಿಡುವೆನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೇನು ಆಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಿಸಬೇಡ. ಸಂಧಿಯ ಸುದ್ದಿ ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿ ಅಲ್ಲ. ಹೇಳು ಕೃಷ್ಣ, ಏನು ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕೊಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಲ್ಲಿಯೇ ಹೇಳಿಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು, ನಿನ್ನ ಗದೆಯನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದಯ್ಯ. ಈ ನಿನ್ನ ಗದೆಯನ್ನು ಬದಿಗೊರೆಸಿ ನನ್ನ ಪಾರ್ಶ್ವದಲ್ಲಿ ಕುಳಿತರೆ ನಿನಗೊಂದು ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು.
ಈಗಲಾದರೂ ಹೇಳು. ಅರ್ಜುನ ಬಿಡಯ್ಯ, ಹಿಡಿದುಕೋ ಕೆಲವು ಕಾಲ. ಸಹೋದರಿ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನೆಂದಾದರೂ ಮೀರಿರುವೆನೇ ಕೃಷ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದೊಂದು ನನಗೆ ಪುರಸ್ಕಾರದ ರೂಪದಲ್ಲಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಇದು ಪರಿಹಾಸ್ಯವಲ್ಲ ಸಹೋದರಿ. ನೀನು ಶತ್ರುಗಳ ಹೆಡೆಮುಡಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಹಾಗಾಗಿ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಪಾಂಚಾಲಿ, ಕೃಷ್ಣನ ಆಜ್ಞೆಯಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ನನಗೆ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿ, ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು ಯಾರು ಆ ದುರಾತ್ಮರು? ಮತ್ತಿನ್ನಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯ ನಡೆಸಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ಯಾರಿಗೆ? ಪಾಂಚಾಲೆ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿದು. ನಮ್ಮ ಪ್ರಿಯ ಬಂಧುವಾದ ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುಂದಿ ಕೌರವರ ಮಗ ಈ ರೀತಿ ಅಪಮಾನ ಪಡಿಸಿದನು. ಅಗ್ರಜ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನ ಸಂತಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ಭೂಮಿಯನ್ನು ಕೊಡಲು ಅವನು ಒಪ್ಪಲಿಲ್ಲ. ರಾಜ್ಯವನ್ನು ಅಪೇಕ್ಷಿಸುವುದೇ ಆದರೆ ಅದು ರಣಾಂಗಣದಲ್ಲಿ, ವೀರರಥಿಕರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಆಶ್ವಾನದಲ್ಲಿ ಎಂದು ನುಡಿದನು. ಹಾಗಾದರೆ ಈ ಸಂದೇಶದಿಂದ ನಮಗೆ ತಿಳಿಯುವ ಉತ್ತರವೆಂದರೆ ಅದುವೇ ಯುದ್ಧ. ನಮ್ಮ ಪ್ರಯತ್ನವೆಲ್ಲವನ್ನು ವಿಫಲ ಮಾಡಿ ಮುಂದೆ ಬಂದು ನಿಂತಿದೆ ಈ ಯುದ್ಧ. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಅರ್ಜುನ, ನನ್ನ ಕೈಗಳನ್ನು ಬಿಡಿಸು. ಕೃಷ್ಣ, ನೀನೆಲ್ಲಿ ಬಿಡಿಸುವೆ? ನಾನೇ ಬಿಡಿಸಿಕೊಳ್ಳುವೆನು. ಹರ ಹರ ಮಹಾದೇವ್, ಎಲ್ಲಿ ನೀವೆಲ್ಲರೂ ಕೇಳಿ. ಗುಡುಗಿ ಗುಡುಗಿ ಚದುರಲಿ ಮುಕ್ಕಿರ ಬಸದಿ ಸಪ್ತಸಾಗರವೇ ಭೋರ್ಕರೆಯಲ್ಲಿ. ಗುಡುಗಿ ಗುಡುಗಿ ಚದುರಲಿ ಮುಕ್ಕಿರ ಬಸದಿ ಸಪ್ತಸಾಗರವೇ ಭೋರ್ಕರೆಯಲ್ಲಿ. ಗುರುಗಳ ಶಿವವನ್ನು ತಲಿಯದ ಬಿಡಣ, ಗುರುಗಳ ಶಿವವನ್ನು ತಲಿಯದ ಬಿಡಣ. ಗುರುಕುಲವ ಕಡಿಗಿಡುವೆ ಗಂಟೆಗಳಿ ಮಾಡಿ
ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಆ ಪಾತಕ್ಕೆ ದುರ್ಯೋಧನ ತೊಡೆಯನ್ನು ಪ್ರಹರಿಸುವೆನು. ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಪಾದವೇ ವಾಸುದೇವ ಕುರುಕೊಳ್ಳುವನೆಲ್ಲ ಕುರುಕೊಳ್ಳುವನೆಲ್ಲ ಗಾಂಧಾರಿ ಪಡೆದ 101 ಮಕ್ಕಳನ್ನೆಲ್ಲ ಕಡಿವೆ ಕಣ್ಣನ ಶಿರವ ಕಡಿವೆ ಕಣ್ಣನ ಶಿರವ ಪಡೆಸಿದ್ದು ಅಗ್ನಿಗಾಹುತಿ ಕೊಡುವೆ. ವಾಸುದೇವ, ಆ ನೀಚ ಕಣ್ಣನ ಶಿರಸ್ಸನ್ನು ಈ ಧರೆಗುಳಿಸುವೆನು. ನಿನ್ನ ಪಾದವೇ ಸಾಕ್ಷಿ. ಮಾಡಿ ಲೇಟ್ ಆದ್ರೆ ಆಗಲಿ. ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं ಸೂರ್ಯಂ ಪ್ರಣಮಾಮ್ಯಹಂ तं सूर्यं प्रणमाम्यहम्. ಅರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿಹೆ ಅರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿಹೆ ಮನದಿ ಮೂಡಿರೋ ಅಂಧಕಾರವ ಮನದಿ ಮೂಡಿರೋ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಅರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಒಂದು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನೊಂದಿಹೆನಿಂದು ತಾಪದೆ ಒಂದು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನೊಂದಿಹೆನಿಂದು ತಾಪದೆ ಈಗಿಸೋ ಶೋಧನೆಯ ಗೈಯದೆ ಈಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಅರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವು ಇದೇ ಅಲ್ಲವೇ? ಅಲ್ಲಿ ನಿನ್ನ ಜನ್ಮ ರಹಸ್ಯವನ್ನು ತಿಳಿಯುವೆ ಎಂದು ಹೇಳಿದ್ದರು. ಹೇ ಭಗವಾನ್ ಭಾಸ್ಕರ, ಆದಿಯಿಂದಲೂ ನಿನ್ನ ಜ್ವಲಂತ ಪ್ರಭೆಯಿಂದ ಇಡೀ ಪ್ರಪಂಚವನ್ನೇ ಬೆಳಗುತ್ತಿರುವೆ. ಈ ನನ್ನ ಸಂದೇಹದ ಅಂಧಕಾರದಿಂದ ಉದ್ಧರಿಸುವುದೇವಾ? ಓಂ ನಮೋ ಭಾಸ್ಕರಾಯ ನಮಃ. ಓಂ ನಮೋ ಭಾಸ್ಕರಾಯ ನಮಃ. ಓಂ ನಮೋ ಭಾಸ್ಕರಾಯ ನಮಃ.
ಓಂ ನಮೋ ಭಾಸ್ಕರಾಯ ನಮಃ. ಓಂ ನಮೋ ಭಾಸ್ಕರಾಯ ನಮಃ. ಓಂ ನಮೋ ಭಾಸ್ಕರಾಯ ನಮಃ. ಕರ್ಣ, ಯಾರು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ತಾಯಿ ನೀನು ಯಾರು? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವತೆ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಅಮ್ಮ, ನೀನು ಏನು ಹೇಳುತ್ತಿರುವೆಯೋ ನನಗೊಂದೂ ತಿಳಿಯದು. ಆದರೆ ನಿನ್ನ ಕಣ್ಣುಗಳಲ್ಲಿನ ಕರುಣಾ ದೃಷ್ಟಿಯು ಪ್ರಾತಃ ಕಾಲದ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿದೆ. ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಹೋಗಿದ್ದ ಆ ನನ್ನ ಚಿಕ್ಕಂದ ನೆನಪುಗಳನ್ನು ಚೇತರಿಸುತ್ತಿದೆ. ಅಮ್ಮ, ನೀನು ಯಾರು? ನಮ್ಮಿರುವರ ಸಂಬಂಧವೇನು? ನೀನಾದರೂ ನನ್ನ ಜನ್ಮ ರಹಸ್ಯವನ್ನು ತಿಳಿಸಬಲ್ಲೆಯಾ ತಾಯಿ? ಕುಂತಿ ಎಂದು ಕರೆಯುವರು ಮಗನೇ. ಕುಂತಿ, ಅರ್ಜುನನ ತಾಯಿ, ನನ್ನ ಆಡದ ಮಾತೆ, ನಿನ್ನನ್ನು ಕಂಡ ಈ ದಿನವೇ ಸುದಿನ. ಅಮ್ಮ, ಇದೋ ನಿನಗೆ ಸಾಷ್ಟಾಂಗ ವಂದನೆಗಳು ತಾಯಿ. ಕೀರ್ತಿಶಾಲಿಯಾಗು ಕರ್ಣ. ಎಂತಹ ಕೀರ್ತಿಯಮ್ಮ ನನ್ನದು. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ದೊರಕಿತಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕರುಣೆಯ ತೋರಿದೆ ಕುವರನ ಪೊರೆದೆ. ಅಮ್ಮ, ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲೇನ. ಅಮ್ಮ, ಎಂದಿಗೆ ಈ ಋಣವ ಜನಿಸಿದ ಮರುಕ್ಷಣವೇ ಅಮ್ಮ, ಜನನಿ ಅಮ್ಮ, ಜನಿಸಿದ ಮರುಕ್ಷಣವೇ ಜಲಗೆಸದೆಯಂತೆ. ಜನಿಸಿದ ಮರುಕ್ಷಣವೇ ಜಲಗೆಸದೆಯಂತೆ. ಮಗುವಮ್ಮನಾಗ ಏನೊಂದು ಮಗುವಮ್ಮನಾಗ ಏನೊಂದನು ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ದೊರಕಿತಮ್ಮ. ಅಮ್ಮ, ಅಮ್ಮ, ಮಾಡಿದ ಅಪರಾಧ ಏನದು ತಾಯಿ?
ಶಮವೆನಿಸೆ ಮಗನೆಂಬ ಮಮಕಾರ ಅಮ್ಮ ಜನನಿ ಅಮ್ಮ ಮಗನೆಂಬ ಮಮಕಾರ ಮಗನೆಂಬ ಮಮ ಬೇಕಿಲ್ಲ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಕೊರತೆ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರುಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಫಲಿಸಿದಮ್ಮ ಅಮ್ಮ ಅಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಅಲ್ಲಿರುವ ಜಲಚರಗಳು ಈ ಪಾಪಿ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟು ಬಿಟ್ಟುವೆ ಅಮ್ಮ ಕಾಡಿನಲ್ಲಿ ವಾಸವಾಗಿರುವ ಕ್ರೂರ ಮೃಗಗಳು ಸಹ ತನ್ನ ಮರಿಗಳನ್ನು ಅದೆಷ್ಟೋ ಮಮತೆಯಿಂದ ಸಾಕಿ ಸಲಹು ಹೀಗಿರುವಾಗ ಏಕಮ್ಮ ಸುಮ್ಮನಾದೆ ಮಾತನಾಡು ತಾಯಿ ಮಾತನಾಡು ಹೋಗಲಿ ಬಿಡು ತಾಯಿ ನೀನು ನನ್ನ ಹೆತ್ತ ತಾಯಿ ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು ಅಮ್ಮ ಈಗಲಾದರೂ ಈ ನಿನ್ನ ಮಗನ ನೆನಪು ಬಂದಿತಲ್ಲ ಕರುಣೆ ತೋರಿ ಬಂದೆಯಲ್ಲ ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ ಹೇಗೆ ತೀರಿಸಲಿ ಹಳೆದೆನೋ ನಿನ್ನ ಲೋಕಮಾರಿಗೆ ನದಿಯೊಳೆ ಸೇದೆನು ಲೋಕಮಾರಿಗೆ ನದಿಯೊಳೆ ಸೇದೆನು ಜೀವನ ಅಮ್ಮ ನೀನು ಹೀಗೆಲ್ಲ ಮಾತನಾಡಬಾರದು ಮಗನೇ. ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನೆ ಮಾತುಗಳು ಶೂಲದಂತೆ ಹಿರಿಯುತ್ತಿವೆ ಕರ್ಣ. ಚಿಕ್ಕಂದಿನಿಂದ ಹಿಂದಿನವರೆಗೂ ನೀನು ಅನುಭವಿಸಿರುವ ಕಷ್ಟಗಳಿಗೆಲ್ಲ ನಾನೇ ಕಾರಣಳು. ಪಾಪಿಯಾದ ಈ ನಿನ್ನ ತಾಯಿಯನ್ನು ಕ್ಷಮಿಸಿಬಿಡು ಮಗನೇ, ಕ್ಷಮಿಸಿಬಿಡು. ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಿ? ನಿನ್ನ ಪಾದ ಸೇವೆ ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು.
ಅಮ್ಮ, ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ? ಆದದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ನಿನ್ನ ಸಹೋದರರಾದ ಪಾಂಡವರೊಡನೆ ಸೇರಿ ರಾಜ್ಯಭಾರವನ್ನು ಮಾಡುವೆ ಎಂದು ನಡೆ ಕಂಡ. ಅಮ್ಮ, ಇದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಇದೊಂದು ಮಾತನ್ನು ಬಿಟ್ಟು ಬೇರೆ ಯಾರು ಕೇಳು ತಾಯಿ, ನಡೆಸಿಕೊಡುವೆನು. ಆದರೆ ಜೀವಿಸಿರುವವರೆಗೂ ನನ್ನ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲ್ಲ ತಾಯಿ. ಹಾಗೆನ್ನ ಬೇಡ ಕರ್ಣ. ನಿನ್ನ ಹೆತ್ತ ತಾಯಿಯಾದ ನಾನು ಇದೋ ನಿನ್ನಲ್ಲಿ ಸೆರೆಗೊಡ್ಡಿ ಭಿಕ್ಷೆ ಬೇಡ. ಪಾಂಡವರಲ್ಲಿನ ವೈರವನ್ನು ತೊರೆದು ಅವರೊಡನೆ ಕೂಡಿ ಬಾಳು ಕರ್ಣ. ಸೌಭ್ರಾತೃ ದಾನ ಮಾಡು. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಹೊರದಾತನು ನನ್ನನ್ನೇ ನಂಬಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಬೇಕಾಗಿರುವುದರಿಂದ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನಾದನ್ನು ತೊರೆದರೆ ಕೊಲೆ ಪಾತಕಿಗಿಂತಲೂ ಕೀಳಾಗುವುದಿಲ್ಲೇ ತಾಯಿ. ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ. ಮುಂದೆ ಜನಿಸುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಎಲ್ಲೆಲ್ಲೆಯೂ ಶಪಿಸದಿಹರೆ. ಅಮ್ಮ, ಇಂತಹ ಸನ್ನಿವೇಶದಲ್ಲಿ ನೀನೇ ಹಿತ ಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನು ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ ಕರ್ಣ? ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಿನ್ನ ಹೆತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದೆ ಮಗನೇ? ಅಮ್ಮ, ಆ ಸೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಎಳೆಯತನದಲ್ಲಿ ಬೆಳೆಸಿದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗಿರುವುದು, ಪುನಃ ಚಿಗುರುವುದೇ ತಾಯಿ. ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಂದ ಬರಬೇಕು ತಾಯಿ? ಬಿಡು ತಾಯಿನ ಚಿಂತೆಯನ್ನು. ಲೋಕೈಕ ವೀರನಾದ ನಿನ್ನೊಡನೆ ಆ ನೀಚನಾದ ದುರ್ಯೋಧನನಿರುವಾಗ ನಾನು ಭಯಪಡದೆ ಹೇಗೆ ಜೀವಿಸಲಿ ಮಗನೇ? ಕರ್ಣ, ಅಮ್ಮ, ಕಂದ, ಅಮ್ಮ, ಈ ಯುದ್ಧದಿಂದಲಾದರೂ ಪರಾನ್ಮುಖನಾಗುವೆಯಾ ಮಗನೇ? ಅಮ್ಮ, ಈ ಕರ್ಣನಂತಹ ನೀಚನಲ್ಲ ತಾಯಿ. ಪೌರುಷವಿರುವವರೆಗೂ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ನನ್ನ ಸ್ವಾಮಿಯು ನನ್ನ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸಗಳನ್ನು ನೀನೇನು ಬಲ್ಲೆ ತಾಯಿ? ಪ್ರಪಂಚವೆಲ್ಲವೂ ನನ್ನನ್ನು ಸೂತ ಈನ ಕುಲದವನೆಂದು ಈ ಆಳಿಸಿ ಮಾತನಾಡು ಹೊರದೂಡಿ ಬಿಟ್ಟಾಗ ನನ್ನನ್ನು ಕರೆದು ಸಾಕಿ ಸಲಹಿ ಅಂಗರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಿದನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಗನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನಾತನನ್ನು ತೊರೆದರೆ ಧರ್ಮವೆನಿಸುವುದೇ? ಅಮ್ಮ, ಭಗವಂತನು ಮೆಚ್ಚುವನೇ? ಸರ್ವದಾ ಆಗಲಾರದು ತಾಯಿ. ಖಂಡಿತವಾಗಿ ಯುದ್ಧದಿಂದ ಪರಾನ್ಮುಖನಾಗಲಾರೆ ತಾಯಿ. ಹೋಗಲಿ ಬಿಡು ಮಗನೇ. ಈ ಯುದ್ಧದಿಂದ ನೀನು ಪರಾನ್ಮುಖನಾಗದಿದ್ದರೂ ಬೇಡ ಕರ್ಣ. ಅಮ್ಮ, ನಾಳಿನ ರಣರಂಗದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ. ಅಮ್ಮ, ಅವರನ್ನು ಉಳಿಸಿಕೊಡು ಮಗನೇ, ಉಳಿಸಿಕೊಡು. ಅಮ್ಮ, ಯಾರನ್ನಾದರೂ ಉಳಿಸುವೆನು. ಆದರೆ ಆ ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ. ಅಮ್ಮ, ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷವೇಕೆ ಮಗನೇ? ಹೌದು ತಾಯಿ, ಹೌದು. ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಪ್ರಪಂಚದಲ್ಲಿ ನಮ್ಮೀರ್ವರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ನನ್ನಿಂದ ಅರ್ಜುನನೇ ಮೃತನಾದರೂ, ಅರ್ಜುನನಿಂದ ನಾನೇ ಮೃತನಾದರೂ ನಿನಗಂತೂ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡುತ್ತಾಯಿನ ಚಿಂತೆಯೇನು?
ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆನು ಮಗನೇ. ಕಟ್ಟ ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ಕೇಳುವೆ, ನಡೆಸಿಕೊಡುವೆಯಾ ಕಂದ? ಅಮ್ಮ, ಅದೇನು ಕೇಳು ತಾಯಿ. ಇದರಿಂದಲಾದರೂ ಎತ್ತ ತಾಯಿಯ ಋಣವನ್ನು ತೀರಿಸಿದಂತಾಗಲಿ. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಮಗನೇ? ಅದೇನು ಕೇಳು ತಾಯಿ. ನುಡಿದು ನಡೆಸಲಾರದ ಕಡುಕೂಡನೆ ಈ ಕರ್ಣ ಸೂರ್ಯ ತನುಜಂ ಬಿಡು ಬಿಡು ಚಿಂತೆಯನು ಮಾತೆಯನಿ, ಬಿಡು ಬಿಡು ಚಿಂತೆಯನು ಮಾತೆಯನಿ, ನಡೆಸುವೆನೋ ಧರ್ಮಜನಾಣೆ ಮಹಾಪಿತನಾಣೆ ನಿಲ್ನಾಣೆ ಜನನೀ ಜನನೀ. ಅಮ್ಮ, ಎತ್ತ ತಾಯಿಯ ಮಾತನ್ನು ನಡೆಸಿಕೊಡಲಾರದಷ್ಟು ಕಡುಪಾಪಿ ಎಂದು ಭಾವಿಸಿದೆಯಾ ತಾಯಿ? ಅದೇನು ಕೇಳು ತಾಯಿ. ಕರ್ಣ, ಅಮ್ಮ, ಆಯಸ್ಸಿರುವವರು ಯಾರಾದರೂ ಎಲ್ಲಿಯಾದರೂ ಬದುಕಿಕೊಳ್ಳಲಿ ಮಗನೇ. ಹೆತ್ತ ಮಕ್ಕಳಿಗೆ ಅದೇ ಸಂತೋಷವಲ್ಲವೇ ಕರ್ಣ? ಅಮ್ಮ, ನಾಳಿನ ರಣರಂಗದಲ್ಲಿ ಅಮ್ಮ, ನೀನದೆಂತಹ ಕಠಿಣ ಪ್ರಸಂಗ ಬಂದರು ಅಮ್ಮ, ಒಮ್ಮೆ ತೊಟ್ಟ ಬಾಣವನ್ನು ಪುನಃ ಬಾಣವನ್ನು? ಕೊಡಬೇಡ ಮಗನೇ. ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಸೂರ್ಯ ಚಂದ್ರಾದಿಗಳಿರ ಮನು ಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರರು ತನ್ನ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಹಾಕಿದರು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಇನ್ನು ನನ್ನ ಹೆತ್ತ ತಾಯಿ ತೊಟ್ಟ ಬಾಣ ತೊಡಬೇಡವೆಂದು ವಾಗ್ದಾನ ಕೇಳಿದರು. ಇರಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲು ಜೀವಿಸಿರುವವರೆಗೂ ಸ್ವಾಮಿಗಾಗಿಯೇ ಹೋರಾಡಿ ಮಡಿವೆನು. ಅಮ್ಮ, ಉಳಿದಿದ್ದು ದೈವಿಚ್ಛೆ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಹೋಗಿ ಬಾ ತಾಯಿ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನು ತೊಟ್ಟ ಬಾಣವನ್ನು ತೊಡುವುದಿಲ್ಲವೆಂದು ಹೇಳಿದ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳು ಕರ್ಮದಾದಿಗೆ ನಾ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ ಜನನೀ. ಅಮ್ಮ, ಸಂದೇಹವ ಬಿಡು ಅಮ್ಮ, ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲಿ, ಈ ಭೂಮಿಯ ಬಿರಿದು ನಿಲ್ಲಲಿ. ಮುಗಿಲೆ ಇಳಿದು ಬರಲಿ, ಈ ಭೂಮಿಯ ಬಿರಿದು ನಿಲ್ಲಲಿ. ನಿನ್ನಾಣೆ ತಪ್ಪೆ ನಮ್ಮ, ನಿನ್ನಾಣೆ ಸತ್ಯವಮ್ಮ. ಬಿಡು ಬಿಡು ಚಿಂತೆಯ
ಜನನೀ. ಅಮ್ಮ, ಹೆತ್ತ ಮಗನ ಮೇಲೆ ನೀನು ಸಂದೇಹ ಪಡಬೇಡ ತಾಯಿ. ಹೋಗಿ ಬಾ ತಾಯಿ. ಅಮ್ಮ, ಸ್ವಲ್ಪ ನಿಲ್ಲು. ಏಕೆ ಮಗನೇ? ಅಮ್ಮ, ಕೊನೆಯದಾಗಿ ನನ್ನ ಮಾತೊಂದನ್ನು ನಡೆಸಿಕೊಡುವೆಯಾ ತಾಯಿ? ಹೆತ್ತ ಮಗನ ಮಾತನ್ನು ನಡೆಸಲಾರದಂತಹ ಪಾಪಿ ಎಂದು ಭಾವಿಸಿದೆಯಾ? ಅದೇನು ಹೇಳು ಮಗನೇ. ಅಮ್ಮ, ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಕರ್ಣ, ದೈವವಶಾತ್ ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಮೃತನಾದರೆ ಸತ್ಯಸಂಧನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಬೇಕೆಂದು ನಿನ್ನ ಅಡಿದ ಹಾವರೆಗಳಲ್ಲಿ ಕೇಳಿಕೊಳ್ಳುವೆನು ತಾಯಿ, ಕೇಳಿಕೊಳ್ಳುವೆನು. ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ ಮಗನೇ, ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ. ಅಯ್ಯೋ ದೈವವೇ, ಎಷ್ಟೊಂದು ಸಂಕಟ ನಾಶಗಳಿಂದಾಗಿ ಈ ಸಾಮ್ರಾಜ್ಯ ಸಂಸ್ಥಾಪನೆಯಾಗುವುದಾದರೆ ಪರಮೇಶ್ವರ ಪರಮೇಶ್ವರ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ. ದೈವಾನುಕೂಲವಿಲ್ಲದವರು ಬದುಕಿದ್ದು ವ್ಯರ್ಥವಲ್ಲವೇ? ಲೋಕ ಸುಖ ವ್ಯಾಕುಲಮಯ ಜೀವ, ಲೋಕ ಸುಖ ವ್ಯಾಕುಲಮಯ ಜೀವ. ಅರೆಯವನಳಿಸಿ ತೆರೆಯಾವರಿಸಿ ಅರೆಯವನಳಿಸಿ ತೆರೆಯಾವರಿಸಿ ಮರಣವ ಒಂದುವ ಮರಣವ ಒಂದುವ ಲೋಕ ಸುಖ ವ್ಯಾಕುಲಮಯ ಜೀವ. ಮಾನವ ಜೀವನದ ಪವನೆಯ ಮೂಲವನರಿತೋ ಪರಿಹರಿಸ ಮಾನವ ಜೀವನದ ಪವನೆಯ ಮೂಲವನರಿತೋ ಪರಿಹರಿಸೆ ಜ್ಞಾನ ವಿಧಾನ ಒಂದದನ ಜ್ಞಾನಾಭರಣ ಭವಭಯ ಹರಣ. ಜ್ಞಾನ ವಿಧಾನ ಒಂದದನ ಜ್ಞಾನಾಭರಣ ಭವಭಯ ಹರಣ. ಲೋಕ ಸುಖ ವ್ಯಾಕುಲಮಯ ಜೀವ. ರೋಗವು ದೇಹದ ಭೋಗಫಲ, ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ರೋಗವು ದೇಹದ ಭೋಗಫಲ, ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ಎಲೆ ಜೀವ ಎಲೆ ಜೀವ ಎಲೆ ಜೀವ. ವಿಜಯ ವಿಜಯ ಜವದಲ್ಲಿ ಸೈನ್ಯರವಿ ರಣಭೂಯ ಪರಿಯ ವಿಜಯ
ಡೋಂಟ್ ವರಿ, ಎದುರು ಮಾಡ. ವಿಜಯ ವಿಜಯ ಜಗದೀಶ್ ಸೈನ್ಯರವಿ ನನ್ನ ಭೂಮಿಯ ಪರಿಯ ವಿಜಯ. ಮಹಾನೇಕರ ಜಯ ಬಾಳು ಭಯಂಕರ. ಮಹಾನೇಕರ ಜಯ ಮಹಾರಥಿ ಕಬರು ಪದಾದಿ ಪರಿಣಿತ ಮಹಾರಥಿ ಕಬರು ಪದಾದಿ ಮಹಾಜ್ಞಾನಿ ಪದ ಸಮರ್ಥ ವಿಜಯ ವಿಜಯ ಜಗದೀಶ ಸೈನ್ಯರವಿ ನನ್ನ ಭೂಮಿಯ ಪರಿಯ ವಿಜಯ. ಅಹಿತನಿ ಒಗಯುತ ತುರುಗ ಗಜ ಸಹಿತ ನೆರವ ವಿಭವ ಮುದಿತ. ಅಹಿತನಿ ಒಗಯುತ ತುರುಗ ಗಜ ಸಹಿತ ನೆರವ ವಿಭವ ಮುದಿತ. ರೋಹಿಣಿ ರೋಚಿ ಕುಲ ಮಹಾದಿನಿ ಕಿಲ ರೋಹಿಣಿ ರೋಚಿ ಕುಲ ಮಹಾದಿನಿ ಕಿಲ ರೂಪಭರಿತ ಗುರು ವಿಜಯ ಹರಿ ಕಲಿತ ರೂಪಭರಿತ ಗುರು ವಿಜಯ ಹರಿ ಕಲಿತ ರೂಪಭರಿತ ಗುರು ವಿಜಯ ಹರಿ ಕಲಿತ ವಿಜಯ ವಿಜಯ ಜಗದೀಶ ಸೈನ್ಯರವಿ ನನ್ನ ಭೂಮಿಯ ಪರಿಯ ವಿಜಯ. ವಾಸುದೇವ, ಉಭಯ ಸೈನ್ಯಗಳ ನಡುವೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ಕ್ಷತ್ರಿಯ ವೀರನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಾಣಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಿರುವ ವೀರರನ್ನೊಂದು ಸಾರಿ ತೋರಿಸು. ನಿನ್ನಿಚ್ಛೆ ಪಾರ್ಥ. ಅತ್ತ ನೋಡು ಪಾರ್ಥ, ಕೌರವನ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯರಾದ ಕರ್ಣ ದುಶ್ಯಾಸರೊಡನೆ ಅಶ್ವರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧುರಾಜ, ಶಕುನಿ, ಜೇತ್ರದ ಇರುವನು. ಜೇತ್ರದನ ಬಲಗಡೆ ಒಂದೇ ವಿಧವಾದ ಚತುರಶ್ವರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣಾಚಾರ್ಯರು ಸ್ವಲ್ಪ ಮುಂದೆ ನಿಂತಿರುವರು. ದ್ರೋಣಾಚಾರ್ಯರ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ಇತ್ತ ನೋಡುತ್ತಿರುವವರೇ ಅಶ್ವತ್ಥಾಮರು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವೇಶ್ವರನ ಸೇನಾಧಿಪತಿ ಭೀಷ್ಮ. ನರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಹೇಗೆ ಬೆಳಗುತ್ತಿರುವುದು ನೋಡು ಪಾರ್ಥ. ಆತನೇ ನಿಮ್ಮ ಪಿತಾಮಹ, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮಂ ಕುರು ಪಿತಾಮಹ, ಇದೋ ನಿಮಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ಅರ್ಜುನ, ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ವಾಸುದೇವ? ಮಿತ್ರ ಅರ್ಜುನ, ಏಕೆ ವಿಚಲಿತನಾಗಿರುವೆ? ಸಮರದಿ ಸೆಲೆ ಸಾಡೆನ ಕೃಷ್ಣ, ಸಮರದಿ ಸೆಲೆ ಸಾಡೆನ ಕೃಷ್ಣ, ಸಮರದಿ ಸೆಲೆ ಸಾಡೆನ. ವಾಸುದೇವ,
ಕಾಲು ಚರುತ್ತಿದೆ ಗಾಂಡೀವ ಸೊರುತ್ತಿದೆ ಕೈ ಕಾಲು ಮಲೀನ ನಾನಾದೆ ಪಥವ ತೋರಿಸುದೇವ ಮಲೀನ ನಾನಾದೆ ಪಥವ ತೋರಿಸುದೇವ ಸಮರದಿ ಸೆಳೆಸಾಡೆನ ಕೃಷ್ಣ ಸಮರದಿ ಸೆಳೆಸಾಡೆನ ಕೃಷ್ಣ ಸಮರದಿ ಸೆಳೆಸಾಡೆನ ಸಮರದಿ ಸೆಳೆಸಾಡೆನ ಸಮರದಿ ಸೆಳೆಸಾಡೆನ. ಅರ್ಜುನ, ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವೂ ರೋಮಾಂಚನವೂ ಹುಟ್ಟುತ್ತಿರುವುದು. ಕೃಷ್ಣ, ನಾನು ನೋಡುತ್ತಿರುವುದಾದರೂ ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಮಿತ್ರರು, ಜ್ಞಾತಿಗಳು. ಇವರಲ್ಲಿ ಎಷ್ಟು ಜನರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ. ಶಾಶ್ವತ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶಪಡಿಸಲು ನನ್ನಿಂದಾಗದು. ನನಗೆ ಈ ಯುದ್ಧವು ಬೇಡ, ರಥವನ್ನು ಹಿಂತಿರುಗಿಸು ಮಿತ್ರ. ಅರ್ಜುನ, ಇದೇನಿದು? ಈ ವಿಷಮಾವಸರದಲ್ಲಿ ಇಂತಹ ಕಲ್ಮಶ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾದ ನೀನು ಹೇಡಿ ಎಂಬ ನಿಂದನೆಯನ್ನು ನಾನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತೆಗೆಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಕುರುಸೈನ್ಯದ ಕಡೆ ಒಮ್ಮೆ ದೃಷ್ಟಿಸಿ ನೋಡು. ಭೀಷ್ಮರು ನಮ್ಮ ಪೂಜ್ಯ ಪಿತಾಮಹರು, ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಹೇಳಿಕೊಟ್ಟ ಗುರುವು. ಪೂಜ್ಯಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರ. ಸ್ವಜನ ವಧೆಯು ನನಗೆ ಸಮ್ಮತವಿಲ್ಲ ದೇವ. ಅರ್ಜುನ, ಯಾರು ಯಾರನ್ನು ವಧಿಸುವುದು? ಅರ್ಜುನ, ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಾಸನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ಎಂದಿಗೂ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣರು, ನೀನು, ನಾನು ಕೂಡ ಅನೇಕ ಸಾರಿ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿರು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂಶಗಳು. ಹುಟ್ಟಿದವನಿಗೆ ಮರಣವು, ಮೃತರಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯವಾಗಿ ನಡೆಯಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಅರ್ಜುನ. ವಾಸುದೇವ, ಯುದ್ಧದ ಹೆಸರೆತ್ತಿದರೆ ನನ್ನ ಕೈಕಾಲುಗಳು ಕಂಪಿಸುವು. ದುಸ್ಸಾಹ ಶೈಕ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷಿತವಾಗಿರುವು. ನಾನು ಹೇಡಿಯಲ್ಲ, ಪಾಪ ಭೀತಿಯಿಂದ ಯುದ್ಧವಿಮುಖನಾಗಿರುವೆ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲಾಫಲವು ಅವನ ಅಧೀನವಲ್ಲ. ಆದ್ದರಿಂದ ಅಸ್ತ್ರಗಳನ್ನು ಧರಿಸಿ ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯೋ ಧರ್ಮ ನಾಶವೋ? ಉಭಯ ಭ್ರಷ್ಟನಾಗದಂತೆ ನನ್ನ ಒಂದು ಮಾರ್ಗವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಯಾತ್ಮಕನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮ ಉದ್ಧಾರವಾಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ಈ ನಿನ್ನ ದಿವ್ಯ ವಾಣಿಯಿಂದ ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ ದರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ದಾರುಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ದಾರದಲ್ಲಿ ಮಣಿಯ ಸಮೂಹವು ಪೋಣಿಸಲ್ಪಟ್ಟಂತೆ ಇಡೀ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಸೂರ್ಯಚಂದ್ರರ ಕಾಂತಿಯೂ ನನ್ನದು. ವೇದಗಳಲ್ಲಿ ಓಂಕಾರವು ನಾನು, ರುದ್ರರಲ್ಲಿ ಶಂಕರನು, ದೇವತೆಗಳಲ್ಲಿ ಇಂದ್ರನು,
ವೇದಗಳಲ್ಲಿ ಸಾಮವವು, ಋಷಿಗಳಲ್ಲಿ ಮೃಗವು, ಪರ್ವತಗಳಲ್ಲಿ ಮೆರವೂ ಆಗಿರುವನು. ಅರ್ಜುನ, ನನ್ನ ವಿಭೂತಿಗಳು ಅನಂತ, ಅಗಣ್ಯ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನಲ್ಲಿ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವ ಪಾರ್ಥ. ಪರಮಾತ್ಮ, ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ನನ್ನ ಹೃದಯದ ಅಂಧಕಾರ ಅರಿಯಿತು. ಏ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಎಂತಹ ಭಯಾನಕ ರೂಪವಿದು, ಮಾನವ ಚಕ್ಷುಗಳಿಂದ ನೋಡಲಾಗದು. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ, ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ಜೋಡಿಸಿ ಕರಗಳ ಮುಗಿಯುವೆ ಶರಣದಿ, ಜೋಡಿಸಿ ಕರಗಳ ಮುಗಿಯುವೆ ಶರಣದಿ, ಮಾಡು ಕೃಪೆಯನು ಪಾಮರನೆಂದೊಳು, ಮಾಡು ಕೃಪೆಯನು ಪಾಮರನೆಂದೊಳು, ಭೀಕರ ರೂಪದ ಬೇಗೆಯ ಸಹಿಪೆ, ಭೀಕರ ರೂಪದ ಬೇಗೆಯ ಸಹಿಪೆ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ, ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ಎಂತಹ ಭಯಾನಕ ರೂಪವಿದೆ, ಮಾನವ ಚಕ್ಷುಗಳಿಂದ ನೋಡಲಾಗದು. ಹೇ ಪರಮಾತ್ಮ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತು ಭಾರತ ಅಭ್ಯುದಾನಮ ಧರ್ಮಸ್ಯ ತದಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಃ ವಿನಾಶಾಯ ಯದುಷ್ಕೃತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ 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 ಯುಗೆ. ಭಯವನ್ನು ಬಿಡು ಪ್ರಾಣಸಕ, ನನ್ನ ಶಂಖಚಕ್ರ ಗದಾಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ನಡೆ ಪಾರ್ಥ, ಮುಂದೆ ಹೋಗೋಣ. ಆಜ್ಞೆ ಮಾಧವ. ಯುದ್ಧದ ತರುವಾಯ ಭೀಷ್ಮಾಚಾರ್ಯರು ಪರಾಜಿತರಾದರು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾದಂತೆಯೇ ಎನ್ನುತ್ತಿರುವಾಗ ಆ ದ್ರೋಣಾಚಾರ್ಯರ ಚಕ್ರ ವ್ಯೂಹವನ್ನು ನೋಡಿ ನನ್ನ ಹಾಸಿಗೆ ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣರೇ ದುರ್ಧಾರಿಯಾಗಿ ನಿಂತಿರುವರು. ನನ್ನೆಯ ದಿನ ನಾನೂ ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದೆ. ಇದಕ್ಕೆ ಒಂದು ತಕ್ಕ ಉಪಾಯ ಮಾಡಲೇಬೇಕು. ಭೀಮಸೇನ, ಈ ಸಂದರ್ಭದಲ್ಲಿ ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಏಕೆಂದರೆ ಅರ್ಜುನನಿಗೆ ವ್ಯೂಹವನ್ನು ಭೇದಿಸುವ ಪದ್ಧತಿ ಚೆನ್ನಾಗಿ ಗೊತ್ತಿತ್ತು. ಅಗ್ರಜ, ಕೃಷ್ಣಾರ್ಜುನರು ವ್ಯೂಹದ ಮತ್ತೊಂದು ಪಾರ್ಶ್ವದಲ್ಲಿ ಸಂಸ್ಥಾಪಕರೊಡನೆ ಕಾದಾಡುತ್ತಿರುವರು.
ಅವರು ಈಗಲೇ ಹಿಂತಿರುಗುವ ಸಂಭವವಿಲ್ಲ. ಈಗಿದರ ಉಪಾಯವೇನು ಭೀಮಸೇನ? ಇದಕ್ಕೆ ಒಂದು ಉಚಿತವಾದ ಉಪಾಯ ಮಾಡಲೇಬೇಕು, ಇಲ್ಲವಾದರೆ ಪರಾಜಯವು ಖಂಡಿತ. ಇದೆಂತಹ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ಈಗದೇ ಇರುವಾಗ, ಪೂಜ್ಯ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೆ ಒದಗಿ ಬಂದಿರುವಂತಹ ಆಪತ್ತಾದರೂ ಏನು ದೊಡ್ಡಪ್ಪ? ಅಭಿಮನ್ಯು, ದ್ರೋಣಾಚಾರ್ಯರ ಚಕ್ರ ವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ಕೌರವ ಸೈನ್ಯರ ಯೋಧರ ಸೈನ್ಯದಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಅಭಿಮನ್ಯು, ಬಿಡೈ ಚಿಂತೆಯನ್ನು ತಡವ ಮಾಡು, ನನಗೆ ಕೊಡು ಅಭಯ. ಬಿಡೈ ಚಿಂತೆಯನ್ನು ತಡವ ಮಾಡು, ಕೊಡು ಅಭಯ. ತಂದೆ ತಾತನ ದೇವರಿರಲಿ, ಹಿಂದಿರೇಶನೇ ಅಲ್ಲೇ ತಂದೆ ಪಾತ್ರ ದೇವರಿರಲಿ, ಹಿಂದಿರೇಶನೇ ತಾನೇ ಬರಲಿ. ಅದಮರ ಮರವನ್ನು ಮುರಿಯುವೆ ನಡೆದೋಳು, ಅದಮರ ಮರವನ್ನು ಮುರಿಯುವೆ ನಡೆದೋಳು. ಬಿಡೈ ಚಿಂತೆಯನ್ನು ತಡವ ಮಾಡು, ಅಭಯ. ದ್ರೋಣ ವ್ಯೂಹ ಬೇಡಿ ಕಲಿತು ವೈರಿಗಳ ಶಿರಗಳನ್ನ, ದ್ರೋಣನ ವ್ಯೂಹ ಬೇಡಿ ಕಡಿದು ವೈರಿಗಳ ಶಿರಗಳನ್ನ ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಬಿಡೈ ಚಿಂತೆಯನ್ನು ತಡವ ಮಾಡು, ಕೊಡು ಅಭಯ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ ಜ್ಯೇಷ್ಠ ಪಿತಾ? ನಾನು ಆ ವ್ಯೂಹವನ್ನು ಭೇದಿಸುವನು. ಅದಕ್ಕೆ ಅನುಮತಿ ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಪಾಪು ಅಭಿಮನ್ಯು, ನೀವು ನಮ್ಮ ವಂಶದ ಗೌರವ ಸ್ವರೂಪ. ಅಭಿಮನ್ಯು, ನಿನ್ನ ಉತ್ಸಾಹವನ್ನು ಅಭಿನಂದಿಸುವೆನು. ಆದರೆ ಈ ಕಾರ್ಯವು ನಿನ್ನಿಂದ ಆಗತಕ್ಕದ್ದಲ್ಲ. ಏಕೆಂದರೆ ನಾವೆಲ್ಲರೂ ಜೀವಿಸಿದ್ದು ಈ ದುಸಾಧ್ಯವಾದ ಕಾರ್ಯಕ್ಕೆ ನಿನ್ನನ್ನು ಕಳುಹಿಸುತ್ತಿರುವುದು ಲೋಕಾಪವಾದವೆನಿಸುವುದು ಹಾಗೂ ಧರ್ಮಸಮ್ಮತವಾದುದೂ ಅಲ್ಲ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರಾ? ನಿಮ್ಮ ಕಣ್ಣ ಮುಂದಿರುವ ಈ ಪಾರ್ಥನ ಮಗನ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರ ತೇಜ ಚಿರಪ್ರಕಾಶದಿಂದ ಅದು ಜ್ವಾಜ್ವಲ್ಯಮಾನವಾಗಿ ಬೆಳಗುತ್ತಿರುವುದು. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತೊಳೆದುವಲ್ಲಿ, ವೀರಾಪ್ರಸವಾದ ಸುಭದ್ರೆಯು ಆನಂದಾಶ್ರುಗಳನ್ನು ಸುರಿಸಲಿ. ಯೋಗ್ಯ ಅವಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕ್ಷಾತ್ರದ ಮಧ್ಯದಲ್ಲಿ ಆಮೇಲೆ ಬಿಡಿ. ಟೈಮ್ ಆಗುತ್ತೆ, ಆಮೇಲೆ ಕೊಡಿ ನಡಿ. ಆಮೇಲೆ ಬಿಡ್ಬೇಡ್ರಿ, ಅಲ್ಲಿ ಇಸ್ಕೊಂಡ್ಬಿಡಪ್ಪ. ಇಸ್ಕೊಂಡ್ಬಿಡಪ್ಪ, ಕೈ ಇಸ್ಕೊಳ್ತೀನಿ ನಡಿ. ಟೈಮ್ ಆಯ್ತು, ನಡೀರಿ. ಹಾ ಹೇಳಿ. ಯೋಗ್ಯ ಅವಸಾರ ದೊರೆತಾಗ ಧೈರ್ಯದಿಂದ ಹೋರಾಡಿ ಕ್ಷಾತ್ರದ ನಿಯಮ ಮರಣಕ್ಕಂಜಿ ಶತ್ರುಗಳ ಸಂಹಾರಕ್ಕಾಗಿಯೇ ಹಿಡಿದ ಖಡ್ಗದಿಂದ ಅಡುಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಆ ವ್ಯೂಹ ಭೇದ ಪದ್ಧತಿಯನ್ನು ತಿಳಿದಿರುವುದು. ಅದಕ್ಕೆ ಈಗ ಅವಕಾಶವು ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಕೆಂದರೆ ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಿಗೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಈ ವೀರ ಬಾಲಕನ ಉತ್ಸಾಹ್ನಿಯ ಮೇಲೆ ನೆಲಸೇಚನವಾಗದಿರಲಿ. ಅನಿರೀಕ್ಷಿತವಾಗಿ ಒದಗಿ ಬಂದಿರುವ ಈ ಸಹಾಯವನ್ನು ಬಿಡುವುದು ಸರಿಯಲ್ಲ. ಭೀಮಸೇನ, ಅನುಮತಿಯನ್ನು ಕೊಡುವ ಅಗ್ರಜ. ಅಭಿಮನ್ಯು ವ್ಯೂಹವನ್ನು ಬೇರಿಸುವನೆ ನಾವೆಲ್ಲರೂ ಅದರೊಳಗೆ ನುಗ್ಗಿ ಚಿನ್ನ ಭಿನ್ನ ಮಾಡಿಬಿಡುವೆವು. ಭೀಮಸೇನ, ನಿನ್ನಿಷ್ಟದಂತೆಯೇ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಲಿಡುವೆನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಇವನನ್ನು ಬಿಟ್ಟಿರಬಾರದು. ಕುಮಾರ ಅಭಿಮನ್ಯು, ಆ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹವು ಸದಾ ನಿನ್ನ ಮೇಲಿರಲಿ. ಹೋಗು, ವಿಜಯಶಾಲಿಯಾಗಿ ಹಿಂದಿರುಗು. ಆ ದ್ರೋಣಾಚಾರ್ಯರ ಚಕ್ರ ವ್ಯೂಹವು ನಿನ್ನ ಪಾಲಿಗೆ ಪುಷ್ಪ ವ್ಯೂಹವಾಗಲಿ. ವಿಜಯೀ ಭವ. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ನನಗೆ ಭಯವೆನ್ನೆಲ್ಲುವುದು. ನಡೆ ದೊಡ್ಡಪ್ಪ, ಹೋಗೋಣ. ಧನಂಜಯ ಎನ್ನಯ ತಂದೆಯ ಭಯವೇನೆಂಬುದನಾನರಿಯೇ. ಧನಂಜಯ ಎನ್ನಯ ತಂದೆಯ ಭಯವೇನೆಂಬುದನಾನರಿಯೇ. ದ್ರೋಣನ ಚಕ್ರವ್ಯೂಹವ ಭೇದಿಸಿ, ದ್ರೋಣ
ನನ್ನ ಶಸ್ತ್ರ ವ್ಯೂಹ ಭೇದಿಸಿ ವೀರ ಗಣ್ಯತೆ ನಾ ಮೆರವೆ ವೀರ ಗಣ್ಯತೆ ನಾ ಮೆರವೆ ಹುಟ್ಟನ ಮೆಚ್ಚಿಸಿ ಭಾಷಿತದಾಟವ ಪಡೆದ ವರಗುಣನಿ ಹುಟ್ಟನ ಮೆಚ್ಚಿಸಿ ಭಾಷಿತದಾಟ ಪಡೆದ ವೀರ ವರಗುಣನಿ ನಿನ್ನಯ ಶೌರ್ಯದಿ ಮೆರಗಲಿರಣವು ನಿನ್ನಯ ಶೌರ್ಯದಿ ಮೆರಗಲಿರಣವು ಭೂಮಾದರೆಯಲ್ಲಿ ಸುರಗಣವು ಭೂಮಳಕರೆಯಲ್ಲಿ ಸುರಗಣವು ವೀರ ಧನಂಜಯ ಎನ್ನಯ ತಂದೆಯ ಭಯವೇನೆಂಬುದ ನಾನರಿಯೆ